ಚೆಟ್ಟಳ್ಳಿಯ ಚೇರಳ ಗ್ರಾಮದಲ್ಲಿ ಕಾಡಾನೆಗಳು ನಿತ್ಯವೂ ಸುತ್ತಾಡ್ತಾ ಇದ್ದು ಗದ್ದೆಗಳಲ್ಲಿ ನೆಡಲಾಗಿದ್ದ ಅಡಿಕೆ ಗಿಡಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿವೆ ಎಂದು ಡಾಕ್ಟರ್ ಕೊಂಗೇಟಿರ ದೀಪಕ್ ಆರೋಪಿಸಿದ್ದಾರೆ. ಚೆಟ್ಟಳ್ಳಿ ಸುಂಟಿಕೊಪ್ಪ ಮುಖ್ಯ ರಸ್ತೆ ಬದಿಯ ಮೀನುಕೊಲ್ಲಿ ಅರಣ್ಯದ ಅಂಚಿನಲ್ಲಿ ಕಾಡಾನೆ ತಡೆಗೋಸ್ಕರ ಗೇಟ್ ನಿರ್ಮಾಣ ಮಾಡಲಾಗಿದ್ದು, ಆದರೆ ನಿತ್ಯವೂ ಗೇಟ್ ತೆರೆದೇ ಇರುವುದರಿಂದ ರಾತ್ರಿಯಾದ ತಕ್ಷಣವೇ ಕಾಡಾನೆಗಳು ಪಕ್ಕದ ಕಾಫಿ ತೋಟಗಳು ಹಾಗೂ ಗದ್ದೆಗಳಿಗೆ ದಾಳಿ ಮಾಡಿ ಬೆಳೆ ಮತ್ತು ಗಿಡಗಳನ್ನು ನಾಶಪಡಿಸ್ತಾ ಇವೆ. ಹಿಂದೆ ಗದ್ದೆಗಳಲ್ಲಿ ಭತ್ತವನ್ನು ಬೆಳೆಯಲಾಗ್ತಾ ಇತ್ತು. ಆದರೆ ನಿರಂತರ ಕಾಡಾನೆಗಳ ಉಪಟಳದಿಂದಾಗಿ ಭತ್ತ ಬೆಳೆ ಕೈಬಿಟ್ಟು ಆದಾಯ ಮೂಲವಾಗಿ ಅಡಿಕೆ ಗಿಡಗಳನ್ನು ನೆಡಲಾಗಿತ್ತು. ಇದೀಗ ಹಲವು ಅಡಿಕೆ ಗಿಡಗಳನ್ನು ಕಾಡಾನೆಗಳು ಸಂಪೂರ್ಣವಾಗಿ ನಾಶಪಡಿಸಿರುವುದರಿಂದ ರೈತರಿಗೆ ಭಾರೀ ನಷ್ಟ ಉಂಟಾಗಿದೆ. ಈ ಕುರಿತು ಅರಣ್ಯ ಇಲಾಖೆಗೆ ದೂರು ಸಲ್ಲಿಸಲಾಗಿದ್ದು, ಭರವಸೆ ನೀಡಿದರೂ ಯಾವುದೇ ಪರಿಣಾಮಕಾರಿಯಾಗದ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ದೀಪಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಕೊಂಗೇಟಿರ ಚಿಟ್ಟಿಯಪ್ಪ. ಒಂದು ತೋಟ ಇರೋದು ಚೇರಳ ಶ್ರೀಮಂಗಲ ಗ್ರಾಮ ಚೆಟ್ಟಳ್ಳಿ. ನಮಗೆ ಆನೆದ ಕಾಟ ಒಂದು 45-50 ವರ್ಷದಿಂದ ಇದೆ. ಈಗ ಮುಂಚೆ ಗದ್ದೆ ನಡೆಸ್ತಾ ಇದ್ವಿ, ನನ್ನ ಅಣ್ಣನ ಮಾಡ್ತಾ ಇದ್ರು. ಆನೆ ಕಾಟದಿಂದ ನಮ್ಮ ಸಂಪೂರ್ಣ ಬೆಳೆ ನಾಶ ಆದ ಕಾರಣ ನಾವು ಗದ್ದೆ ಮಾಟ ನಿಲ್ಲಿಸ್ಬಿಟ್ಟು ಈಗ ತೋಟ ಶುರು ಮಾಡಿದ್ದೇವೆ ಗದ್ದೆಯಲ್ಲಿ. ಆದರೆ ಈಗ ಏನಾಗ್ತಾ ಇದೆ, ಆನೆ ಬಂದ್ಬಿಟ್ಟು ನಮ್ಮದು ತೋಟದಲ್ಲಿ ಮತ್ತೆ ಅಡಿಕೆ ಹಾಕಿದ್ದ ಅಡಿಕೆ ಗಿಡಗಳನ್ನೆಲ್ಲ ಡ್ಯಾಮೇಜ್ ಮಾಡ್ತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ, ಅವರು ಬಂದು ನೋಡ್ತಾರೆ, ಅಲ್ಲಿಂದ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಹೇಳುತ್ತೆ. ಆದರೆ ಕಾಂಪನ್ಸೇಷನ್ ಕೊಟ್ಟರು ಕೂಡ ನಮಗೆ ಗಿಡ ಬೆಳೆಸಿ ಅಷ್ಟು ಶ್ರಮಪಟ್ಟು ಗಿಡ ಬೆಳೆಸಿದನ್ನ ನಮಗೆ ಪುನಃ ಮಾರ್ಪಡೋಕೆ ಆಗ್ತಾ ಇಲ್ಲ. ಹಣ ಕೊಟ್ಬಿಟ್ಟು ಈ ಥರ ಕಾಂಪನ್ಸೇಷನ್ ಕೊಡ್ತಾರೆ ಅಂತ ಹೇಳಿದರೆ ಅದು ಸಾಲದಿಲ್ಲ. ಅದು ಬದಲು ಆನೆನ ಅಲ್ಲಿಂದ ಓಡಿಸ್ಬಿಟ್ಟು ಬೇರೆ ಕಾಡಲ್ಲಿ ಆನೆಗಳಿಗೆ ತಿನ್ನಕ್ಕೆ ಅಥವಾ ಕುಡಿಲಿಕ್ಕೆ ಇರೋ ಒಂದು ವ್ಯವಸ್ಥೆ ಮಾಡಿ, ಆಗ ಆನೆ ದಾಟದಾಗೆ ಮಾಡಿರೋ ಕಂದಕಗಳು ಮತ್ತು ಕರೆಂಟ್ ಬೇಲಿ ಅದನ್ನ ವ್ಯವಸ್ಥಿತವಾಗಿ ಇಟ್ಕೊಂಡ್ರೆ ಆನೆ ಬರೋದು ಮತ್ತು ನಮ್ಮ ಹಾನಿಯ ಕಡಿಮೆ ಆಗ್ತದೆ. ಈಗ ತೋಟದಲ್ಲಿ ಕೆಲಸಕ್ಕೆ ಬರಲಿಕ್ಕೂ ಜನರು ಭಯ ಪಡ್ತಾರೆ, ಯಾಕೆಂದರೆ ಒಮ್ಮೆ ಹುಲ್ಲಿದ ಕಾಟ ಆಯಿತು, ಈಗ ಆನೆ ಕಾಟ, ಎಷ್ಟೊಂದು ಮರಣಗಳು ಆಗ್ತಾ ಇವೆ. ಈ ಥರ ಕಷ್ಟದಲ್ಲಿ ಇರುವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ಪಂದಿಸಿ ಇದಕ್ಕೆ ಏನಾದರೂ ಸೂಕ್ತ ಕ್ರಮ ತಗೊಂಡು ಅದನ್ನ ಆನೆ ಬರದಾಗಿ ಮಾಡಿಕೊಟ್ರೆ ನಮಗೆ ಒಳ್ಳೇದಾಗ್ತದೆ. ಇಲ್ಲದಿದ್ರೆ ನಾವು ವ್ಯವಸಾಯ ಮಾಡೋದು ಭಾಳ ಕಷ್ಟ ಆಗ್ತದೆ. ಯಾಕೆಂದ್ರೆ ನಮಗೆ ಬರೋ ಹಣನೆಲ್ಲ ತೋಟಕ್ಕೆ ಹಾಕಿರುವಾಗ ಈ ಥರ ಬಂದು ಡ್ಯಾಮೇಜ್ ಮಾಡ್ತಾ ಇದ್ರೆ ನಮಗೆ ತೋಟ ನಡ್ಸೋಕೆ ಆಗೋದಿಲ್ಲ. ದಯವಿಟ್ಟು ಗೌರ್ಮೆಂಟ್ ಅವ್ರು ಏನು ನೋಡಿ ಮಾಡಿಕೊಡ್ಲಿ ಅಂತ ವಿನಂತಿ ಕೇಳ್ಬೋದು. ನಮಸ್ಕಾರ.